ಹಾಯ್, PRS ಹೆಲ್ದಿ ಕುಕ್ಕಿಂಗ್ ಸ್ವಾಗತ. ಇವತ್ತಿನ ರೆಸಿಪಿ ಪಡವಲಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ. ಪಡವಲಕಾಯಿ ಸಾಂಬಾರು ಕೆಲವರು ಹಾಲು ಸಾರು ಅಂತ ಮಾಡ್ತಾರೆ. ಬೇಳೆ ಹಾಕ್ಬಿಟ್ಟು ಮಾಡ್ಬೋದು. ಬೇಳೆ ಹಾಕ್ಬಿಟ್ಟು ಮಾಡಿದ್ರೆ ಸೂಪರ್ ಆಗಿರುತ್ತೆ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನು ಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಪಡವಲಕಾಯಿ ಇದೇ ಥರ ಕಟ್ ಮಾಡ್ಕೊಳ್ಳಿ. 1 ರಿಂದ 2 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. 3 ಟೊಮೊಟೊ ಹಾಕಿದ್ದೀನಿ. ಒಂದು 3/4 ಬೌಲು ತೊಗರಿ ಬೇಳೆ ಹಾಕಿದ್ದೀನಿ. ನೆಕ್ಸ್ಟು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಉಪ್ಪು, ಜೀರಿಗೆ, ಒಣ ಕೊಬ್ಬರಿ. ಹಸಿ ಕೊಬ್ಬರಿ ಹಾಕ್ಬೇಡ್ರಿ ಇದಕ್ಕೆ. ಹಸಿಕಾಯಿ ಹಾಕಿದ್ರೆ ಸ್ವಲ್ಪನೂ ಟೇಸ್ಟ್ ಬರಲ್ಲ. ಒಣಗಿದ ಕೊಬ್ಬರಿ ಹಾಕ್ತಾಯಿದ್ದೀನಿ. ಸಾಸಿವೆ, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಗಸಗಸೆ 1 ಸ್ಪೂನಿಂದ 1.5 ಸ್ಪೂನ್ ಗಸಗಸೆ ಹಾಕ್ಕೊಳ್ಳಿ. ಕರಿಬೇವು ಇಷ್ಟು ಹಾಕ್ಬಿಟ್ಟು ಸಾಂಬಾರು ಸೂಪರಾಗಿ ಬರುತ್ತೆ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಫಸ್ಟು ಕುಕ್ಕರ್ಗೆ ತೊಗರಿಬೇಳೆ ಹಾಕ್ಕೊಂಬಿಟ್ಟು ಕರಿಬೇವನ್ನು ಅದಕ್ಕೆ ಹಾಕೊಂಬಿಡಿ. ನಾನು ಕರಿಬೇವು ಸೊಪ್ಪು ಯಾವಾಗಲೂ ಇದಕ್ಕೆ ಏನಕ್ಕೆ ಹಾಕಿ ತೋರಿಸ್ತೀನಿ ಅಂದರೆ, ಒಗ್ಗರಣೆಗೆ ಹಾಕಿದ್ರೆ ಅದ್ರದ್ದು ರಸ ಎಲ್ಲ ಬಿಡಲ್ಲ. ಇದರೊಳಗೆ ಹಾಕ್ಬಿಟ್ರೆ ಕ್ಲೀನಾಗಿ ಕರಿಬೇವಿನ ರಸ ಎಲ್ಲ ಅದರೊಳಗೆ ಬಿಟ್ಟಿರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. ಫಸ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಫಸ್ಟು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಂಡ್ಬಿಡಿ. ನೋಡಿ, ಬಾಣಲಿಗೆ ಪಡವಲಕಾಯಿ ಹಾಕ್ತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಹಂಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಥರ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 30% ಬಿಸಿ ಮಾಡ್ಕೊಂಡ್ಬಿಟ್ರೆ ಸಾಕು. ಬಿಸಿ ಮಾಡಿ ತೋರಿಸ್ತೀನಿ ಎಷ್ಟು ಬಿಸಿ ಮಾಡಬೇಕಂದ್ಬಿಟ್ಟು. ನೋಡಿ, ಇಷ್ಟೇ ಬಿಸಿ ಆದರೆ ಸಾಕು. ಸುಮಾರಾಗಿ ಒಂದು 30% ಬಿಸಿ ಮಾಡ್ಕೊಂಡ್ಬಿಟ್ರೆ ಸಾಕು. ಯಾಕಂದರೆ ಕುಂಬಳಕಾಯಿ ಥರ ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಪಡವಲಕಾಯಿ ನಾಟಿದಾದರೂ ಬಿಟ್ಕೊಳ್ಳಲ್ಲ. ಅದಕ್ಕೆ ಸ್ವಲ್ಪ ಒಂದು 30 ಮಿನಿಟ್ಸ್ ಅಷ್ಟೇ ಬಿಸಿ ಮಾಡ್ಕೊಂಡ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಟೊಮೊಟೊ ಮಿಕ್ಸಿಗೆ ಹಾಕ್ಕೊಂಡು ಫಸ್ಟು ಟೊಮೊಟೊ ರುಬ್ಕೊಂಡ್ಬಿಡಿ. ನೋಡಿ, ಬೇಳೆ ಕುದೀತಾ ಇದೆ. ಪಡವಲಕಾಯಿ ಇಷ್ಟೇ ಬಿಸಿ ಮಾಡ್ಕೊಳ್ಳಿ. ಹಾಕ್ತಾ ಇದ್ದೀನಿ ಪಡವಲಕಾಯಿ ಹಾಕ್ಬಿಟ್ಟು ಟೊಮೊಟೊ ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ನೀವು ಇದೇ ಥರ ರುಬ್ಕೊಂಡು ಅದಕ್ಕೆ ಹಾಕ್ಬಿಡಿ. ಅದಕ್ಕೆ ಹಾಕ್ಬಿಟ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಪ್ರತಿ ಸಲ ಹೇಳ್ತೀನಿ, ನಾನು ಅಂದಾದ್ಮೇಲೆ ಹಾಕ್ತೀನಿ. ನೀವು ಸ್ಪೂನಲ್ಲಿ ಅಭ್ಯಾಸ ಇದ್ರೆ ಸ್ಪೂನಲ್ಲಿ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು 1 ವಿಜಲ್ ಕೂಗಿಸ್ಕೊಂಡ್ಬಿಡಿ. 1 ವಿಜಲ್ ಅಥವಾ 2 ವಿಜಲ್ ಕೂಗಿಸ್ಕೊಳ್ಳಿ, ಪರವಾಗಿಲ್ಲ. ನೋಡಿ, ಇದಕ್ಕೆ ಮಿಕ್ಸಿ ಜಾರ್ಗೆ ಒಣಗಿದ ಕೊಬ್ಬರಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಗಸಗಸೆ ಹಾಕ್ತಾ ಇದ್ದೀನಿ. ನಾನು ಹೋದ ರೆಸಿಪಿಲಿ ಬರೀ ಪೌಡ್ರುಗಳು ಹಾಕ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ತೋರಿಸಿದ್ದೆ. ಕೆಲವೊಂದು ಸಾರಿಗೆ ಹೇಳಿದ್ನಲ್ಲ, ಖಾರ ತಿರುಗಿಸ್ಕೊಳ್ಳೇಬೇಕು, ಮಸಾಲೆ ಹಾಕ್ಲೇಬೇಕು. ಇದಕ್ಕೆ ಮಸಾಲೆ ಹಾಕಬೇಕು, ಬಟ್ ಗ್ಯಾಸ್ಟ್ರಿಕ್ ಬರೋಂಥ ಮಸಾಲೆ ಐಟಮ್ಸ್ ಏನೂ ಹಾಕ್ತಾ ಇಲ್ಲ. ನಾನು ಹೇಗೆ ಮಾಡ್ತಾ ಇದ್ದೀನಿ ನಾನು ಮಾಡ್ಕೊಳ್ಳಿ. ಸಾಂಬಾರು ಸೂಪರ್ ಟೇಸ್ಟ್ ಇರುತ್ತೆ, ನೋಡ್ಕೊಳ್ಳಿ ಬೇಕಿದ್ರೆ. ನೋಡಿ, ಮೆಣಸಿನ್ಕಾಯಿ ಅಷ್ಟೇ ಒಣಗೆ ಹಾಕ್ಕೋಬೇಡಿ. ಒಂದು 50% ಉಳ್ಕೊಂಡ್ಬಿಡಿ ಮೆಣಸಿನ್ಕಾಯಿನ. ನೋಡಿ, ನೆಕ್ಸ್ಟು ಜೀರಿಗೆನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಬಿಸಿ ಮಾಡ್ಕೊಂಡ್ಬಿಡಿ. ನೋಡಿ, ಅದಾದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ 1 ರಿಂದ 1 ಚಿಕ್ಕಿದಿದ್ರೆ 1 ಅರ್ಧ ಹಾಕೊಳ್ಳಿ, ದೊಡ್ಡದಿದ್ರೆ 1 ಫುಲ್ ಹಾಕೊಂಡ್ಬಿಡಿ. ನೋಡಿ, ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೋಡಿ, ಈರುಳ್ಳಿ ಇಷ್ಟು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕೊಂಡು ರುಬ್ಕೊಂಡ್ಬಿಡಿ. ನೋಡಿ, ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ನುಣ್ಣಗೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡಿ. ನೋಡಿ, ನಾನು ಖಾರ ಯಾವ ಥರ ರುಬ್ಕೊಂಡಿದ್ದೀನೋ ಅದೇ ಥರ ನುಣ್ಣಗೆ ಇಷ್ಟೇ ಅದಕ್ಕೆ ರುಬ್ಕೊಳ್ಳಿ. ಈಗ ನೋಡಿ, ಈ ಕಡೆ ಇದು ಬೇಳೆ, ಪಡವಲಕಾಯಿ, ಕರಿಬೇವೆಲ್ಲ ಚೆನ್ನಾಗಿ ಬೆಂದಿದೆ. ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದಕ್ಕೆ ಇವಾಗ. ನೋಡಿ, ಖಾರ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ. ಇದಕ್ಕೆ ಬೇರೆ ತರಕಾರಿ ಏನೂ ಹಾಕಕ್ಕೆ ಹೋಗ್ಬೇಡಿ. ಆಲೂಗಡ್ಡೆ ಅದೆಲ್ಲ ಏನೂ ಹಾಕಕ್ಕೆ ಹೋಗ್ಬೇಡಿ. ಬರೀ ಪಡವಲಕಾಯಿ, ತೊಗರಿಬೇಳೆ, ಟೊಮೊಟೊ ಅಷ್ಟೇ ಸಾಕು. ಸಾಂಬಾರು ಸೂಪರ್ ಟೇಸ್ಟ್ ಇರುತ್ತೆ. ಒಗ್ಗರಣೆಗೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ನೋಡಿ 1 ರಿಂದ 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಮಾಮೂಲಿ ಎಷ್ಟು ಹಾಕೋಬೇಕು ಅಷ್ಟು
ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಕ್ಕಿದ ತಕ್ಷಣ ಯಾವಾಗೂ ಕರಿಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದೆ. ನೋಡಿ, ಇದಕ್ಕೆ ಈರುಳ್ಳಿ ಹಾಕಲೇಬೇಕು ಕಡಲೆಕಾಯಿ ಸಾಂಬಾರಿಗೆ. ಇದು ಅಷ್ಟೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಅದಕ್ಕೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಸಾಂಬಾರು ಒಳಗಡೆ ಮಿಕ್ಸ್ ಮಾಡ್ಕೊಂಡ್ವಿ. ಹಾಕೊಂಡ್ಬಿಟ್ಟು ಲಾಸ್ಟಲ್ಲಿ ಒಂದೇ ಒಂದು ಚಿಕ್ಕ ಎಷ್ಟಂತ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕೊಳ್ಳಿ. ಖಾರಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ಕಹಿ ಬರುತ್ತೆ, ಹಂಗಾಗಿ ನಾನು ಲಾಸ್ಟಲ್ಲಿ ಹಾಕ್ತೀನಿ ಅರಿಶಿನ ಪೌಡ್ರು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡ್ರ್ ಹಾಕೊಳ್ಳಿ. ಅರಿಶಿನ ಪೌಡ್ರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಶಫಲ್ ಮಾಡಿಬಿಟ್ಟು ಕುದಿಸ್ಬಿಡಿ. ನೋಡಿ, ಬಿಸಿ ಬಿಸಿ ಪಡವಲಕಾಯಿ ಸಾಂಬಾರು ರೆಡಿಯಾಗಿದೆ. ಬೇರೆ ತರಕಾರಿ ಏನು ಹಾಕ್ಕೊಂಡ್ರೆ, ನಾನು ಆವಾಗಲೇ ಹೇಳಿದ್ದೀನಿ ಬೇರೆ ತರಕಾರಿ ಏನು ಬೇಡ, ಇದಿಷ್ಟು ಮಾತ್ರ ಹಾಕ್ಕೊಂಡು ಸೂಪರಾಗಿ ಬಂದಿದೆ. ಸಖತ್ ಟೇಸ್ಟ್ ಇರುತ್ತೆ. ಮುದ್ದೆನಾದರೂ ಮಾಡ್ಕೊಳ್ಳಿ, ರೈಸ್ ಆದರೂ ಹಾಕೊಂಡು ತಿನ್ಕೊಳ್ಳಿ. ಸೂಪರಾಗಿ ಬಂದಿದೆ. ಹೇಗಿತ್ತು ಅಂತಂದೇಳಿ ಟೇಸ್ಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.